ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಸೊ ನಮ್ಮ ಮನೆಯವ್ರ ಬಾಕ್ಸಿಗೆ ಬಂದು ರೈಸ್ ಮತ್ತು ರಸಮ್ ಮಾಡಿದ್ದೆ. ಸೊ ಅವ್ರಿಗೆ ನಾಷ್ಟಕ್ಕೆ ಬಂದು ನಿನ್ನೆ ಚಿಕನ್ ಸಾಂಬಾರು ಮಾಡಿದ್ರಲ್ಲ, ಸೊ ಅದನ್ನೇ ತಿಂತೀನಿ ಅಂದರು. ಸೊ ಅದಕ್ಕೆ ರೈಸ್ ಮಾಡಿ ಕೊಟ್ಟೆ ನಾಷ್ಟಕ್ಕೆ. ಫ್ರೆಂಡ್ಸ್, ನೆನ್ನೆ ಚಿಕನ್ ಮಾಡಿರೋ ಸ್ಮೆಲ್ಗೆ ಇಲ್ಲೇ ಇದ್ದಾನೆ ಮ್ಯಾಕ್ಸಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಶನಿವಾರ. ಸೊ ಬೆಳಗ್ಗೆ ನಾಷ್ಟಕ್ಕೆ ನೋಡಿದ್ರೆ ನಾನು ಚಿಕನ್ ಸಾರು ಮಾಡಿದ್ನಲ್ಲ, ಅದನ್ನೇ ಹಾಕ್ಕೊಟ್ಟೆ ನಮ್ಮ ಮನೆಯವ್ರಿಗೆ. ಸೊ ಬಾಕ್ಸಿಗೆ ಬಂದು ರೈಸ್ ಮತ್ತು ಜೀರಾ ರಸಮ್ ಮಾಡಿದ್ದೆ. ಸೊ ಅವರು ತೊಗೊಂಡು ಈಗ ಕೆಲಸಕ್ಕೆ ಹೊರಡ್ರು. ನಾನು ಇರೋ ಚಿಕನ್ ಎಲ್ಲ ಮ್ಯಾಕ್ಸಿಗೆ ಹಾಕ್ಬಿಟ್ಟು ಈಗ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಈಗ ರೇಷನ್ ಕೊಡ್ತಾಯಿದ್ದಾರೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಬೇಗ ಹೋಗಿ ರೇಷನ್ ಇಸ್ಕೊಂಬರೋಣ. ಎಲ್ಲ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಹಾಗೆ ನಾವು ಅಮ್ಮ ಮನೆಗೆ ಹೋಗಿದ್ದೆ. ನಾವು ಅಮ್ಮನೂ ಬರ್ತೀನಿ ರೇಷನ್ಗೆ ಅಂದರು. ಸೊ ಹಾಗೆ ಅವ್ರನ್ನೂ ಕರ್ಕೊಂಬಂದ್ಬೇಡ ಅಂತ ಹೋಗಿದ್ದೆ. ಅವರು ಊಟ ಮಾಡ್ಕೊ ಲೇಟ್ ಆಗುತ್ತೆ ಅಂದ್ಕೊಂಡು ಊಟ ಹಾಕ್ಕೊಟ್ರು. ಸೊ ಅವ್ರ ಜೊತೆ ಪಾಯಸ ಮಾಡಿದರು, ವಡೆ ಮಾಡಿದರು, ಅನ್ನ ಸಾರು ಮಾಡಿದರು. ಸೊ ಅದನ್ನು ಕೂಡ ಎಲ್ಲ ಹಾಕ್ಕೊಟ್ರು, ತಿಂದ್ಕೊಂಡೆ. ಸೊ ಅದೇ ಜಾಸ್ತಿ ಆಗಿತ್ತು. ಆಮೇಲೆ ಎಳ್ಳುಂಡೆ ಮಾಡಿದ್ದೀನಿ ತಿನ್ನು ಅಂತ ಅದನ್ನು ತಂದು ಕೊಟ್ಟರು. ಸೊ ಅದನ್ನು ಎತ್ಕೊಂಡು ಹೋದೆ ನಮ್ಮ ಮನೆಯವ್ರಿಗೆ ಇಷ್ಟ ಅಂದ್ಕೊಂಡು. ಸೊ ಆಮೇಲೆ ನಂಗೆ ನೈಲ್ ಪಾಲಿಶ್ ಅಂದರೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಇವತ್ತೇನೋ ಹಾಕ್ಕೊಬೇಕು ಅಂತ ಅನ್ನಿಸ್ತು, ಹಾಕ್ಕೊಂಬಿಟ್ಟೆ. ನೈಲ್ ಪಾಲಿಶ್ ಎಲ್ಲ ಹಾಕ್ಕೊಂಡು ಊಟ ಕೂಡ ತಿನ್ಕೊಂಡು ಈಗ ನಾವು ಅಮ್ಮನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಬನ್ನಿ, ಸಿಕ್ಕಾಪಟ್ಟೆ ಬಿಸಿಲಿದೆ, ಹೆಂಗಾಗುತ್ತೋ ಗೊತ್ತಿಲ್ಲ ಇವತ್ತು. ಫ್ರೆಂಡ್ಸ್, ಈಗ ಗಾಡಿನ ನೆರಳಲ್ಲಿ ಹಾಕಿ ಈಗ ಹೋಗ್ತಾಯಿದ್ದೀನಿ. ಆ ಕಡೆ ಇರೋದು. ಸೊ ಹೆಂಗೋ ನೆರಳಲ್ಲಿ ಜಾಗ ಸಿಕ್ತು ಗಾಡಿಗೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಬಿಸಿ ಬಂದುಬಿಡುತ್ತೆ. ಸೊ ಅಲ್ಲಿ ನೋಡಿ ಆ ಕಡೆ ಬರೀತಾ ಇರೋದು, ಈ ಕಡೆ ಬಂದು ಕೊಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ. ಸೊ ಬನ್ನಿ ಹೋಗಿ ಇಸ್ಕೊಂಡ್ಬರ್ತೀನಿ. ಸೊ ಫ್ರೆಂಡ್ಸ್, ಬರೀ ಹತ್ರ ನಿಂತ್ಕೊಂಡಿದ್ವಲ್ಲ, ಲಾಸ್ಟಲ್ಲಿ ಅಕ್ಕಿ ಹತ್ರ ಖಾಲಿ ಆಗಿಬಿಟ್ಟಿದ್ರು ಜನ. ಯಾಕಂದರೆ ನೆನ್ನೆನೇ ಬರೀ ಸ್ಲಿಪ್ ಬರ್ತಿದ್ರು. ಸೊ ಅಕ್ಕಿ ಹತ್ರ ಜಾಸ್ತಿ ಜನ ಇದ್ದರು ನಾವು ಹೋದಾಗ. ಹೆಂಗೋ ಕಮ್ಮಿ ಆಗಿರೋ ನಾವು ಈಸ್ಕೊಳ್ಳೋಷ್ಟರಲ್ಲಿ. ಸೊ ಹಾಗೆ ನಮ್ಮ ಅಮ್ಮ ಏನೋ ಅಂಗಡಿಯಲ್ಲಿ ತೊಗೋಬೇಕಿತ್ತು, ಅವ್ರನ್ನ ತೊಗೊಂಡು ಅವ್ರನ್ನ ಮನೆಗೆ ಬಿಟ್ಟು ಹಾಗೆ ಬಂದು ನೀರು ಖಾಲಿಯಾಗಿತ್ತು, ನೀರು ಇಟ್ಕೊಂಡು. ಸೊ ಆಮೇಲೆ ಒಂದು ಡೆಲಿವರಿ ಬಂದಿತ್ತು. ಸೊ ಅದನ್ನು ಕೂಡ ಇಸ್ಕೊಂಡು ಸೊ ಊಟ ಮಾಡ್ಕೊಂಬೇಡ, ಆಮೇಲೆ ಕೆಲಸಗಳು ಜಾಸ್ತಿ ಇದೆ ಅಂದ್ಕೊಂಡು ಊಟ ಕೂಡ ಮುಗಿಸ್ಕೊಂಡೆ. ಸೊ ಆಮೇಲೆ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಚಕ್ಲಿ ಮಾಡೋಣ, ಸಂಡಿಗೆ ಮಾಡೋಣ ಅಂತ. ಸೊ ಅದಕ್ಕೆ ಅಕ್ಕಿ ಎಲ್ಲ ತೊಳೆದು ಒಣಗಾಕಿದ್ದೀನಿ. ಈಗ ಟೈಮ್ ಬಂದು 3 ಗಂಟೆ. ಸೊ ಒಣಗಿಬಿಡುತ್ತೆ ಸಂಜೆ ಅಷ್ಟರಲ್ಲಿ, ಯಾಕಂದರೆ ಅಷ್ಟು ಬಿಸಿ ಇದೆ. ಸೊ ಒಣಗಿಬಿಡುತ್ತೆ. ಆಮೇಲೆ ಈ ಥರ ಅದ್ರ ಮೇಲೆ ಬಟ್ಟೆ ಕೂಡ ಹಾಕಿದ್ದೆ, ಸೊ ಧೂಳೇನು ಹೋಗ್ಬಾರ್ದಂತ. ಸೊ ಫ್ರೆಂಡ್ಸ್, ಆಗಲೇ ಡೆಲಿವರಿ ಬಂತಲ್ಲ. ಸೊ ಇದೇ ಪ್ರಾಡಕ್ಟು. ಇದೇನು ಅಂದರೆ ಸೊ ಐಬ್ರೋ ಟ್ರಿಮ್ಮರ್ ಅಂತ. ಸೊ ಬಂದಿದ ತಕ್ಷಣ ಟ್ರೈ ಮಾಡಿದೆ. ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನೋಡಿ. ಇದಕ್ಕೆ ಇದು ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ನಾನು ಇದನ್ನು ಮಾಡಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದನ್ನು ಹಾಗೆ ಬಿಟ್ಟೆ. ನೋಡಿ ಜಾಸ್ತಿ ಬೆಳ್ಕೊಂಡಿದೆ. ಸೊ ಇದರಲ್ಲಿ ತುಂಬ ಚೆನ್ನಾಗಿ ಟ್ರಿಮ್ ಮಾಡ್ಕೋಬೋದು. ಐಬ್ರೋ ಹೋಗಿರೋ ಥರನೇ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇನ್ನೊಂದೇನು ಅಂದರೆ ಪಾರ್ಲರ್ಗೆಲ್ಲ ಹೋದರೆ ಐಬ್ರೋ ಮಾಡ್ಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ನೋವುತ್ತೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನೋವುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ನೋಡಿದ್ದೆ. ಸೊ ಫೈನಲಿ ಈಗ ತರಿಸ್ಕೊಂಡಿದ್ದೀನಿ. ಆಫರಲ್ಲಿ ತರಿಸ್ಕೊಂಡಿದ್ದು ಬರೀ 170 ರುಪೀಸ್ಗೆ ಅಷ್ಟೇ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಸೊ ಇದರಲ್ಲಿ ಬಂದು 2 ಥರ ಇರುತ್ತೆ. ಇದು ಕ್ಯಾಪು, ಇದು ಬಂದು ನಾರ್ಮಲ್ಲಾಗೆ ಅಪ್ಪರ್ ಲಿಪ್ಪು ಇಲ್ಲಾಂದರೆ ಫೋರ್ ಹೆಡ್ಡಲ್ಲಿ ಇದರಲ್ಲಿ ಮಾಡ್ಕೊಳ್ಬೋದು. ಸೊ ನನಗೆ ಇದೇನು ಅಷ್ಟು ಇಷ್ಟ ಆಗಲಿಲ್ಲ. ಸೊ 2 ಕೊಟ್ಟಿರ್ತಾರೆ. ಇದು ಬಂದು ಐಬ್ರೋದು. ಇದನ್ನ ಈ ಥರ ಫಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈಗ ಫಿಕ್ಸ್ ಆಗಿದೆ. ಇಲ್ಲಿ ಬಟನ್ ಇರುತ್ತೆ ನೋಡಿ, ಚಾರ್ಜರ್ ಕೂಡ ಕೊಟ್ಟಿರ್ತಾರೆ ಇದ್ರ ಜೊತೆ. ಸೊ ಇದು ಬಂದು ಚಾರ್ಜರ್ ಕೇಬಲ್ ಇದು. ಸೊ ಇನ್ನೊಂದು ಬ್ರಷ್ ಬರಬೇಕಿತ್ತು, ಬಟ್ ಆ ಬ್ರಷ್ ಕೊಟ್ಟಿಲ್ಲ. ಇರಲಿ, ಅದೇನು ತೊಂದರೆ ಇಲ್ಲ. ಸೊ ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ? ಬಟನ್ ಹಿಂಗೆ ಆನ್ ಮಾಡಿದ್ರೆ ಸೌಂಡ್ ಆನ್ ಆಗುತ್ತೆ. ಸೊ ನಾನೀಗ ಈ ಕಡೆ ಮಾಡಿಕೊಂಡು ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡಿದೆ ಅಂತ. ಸೊ ಎಲ್ಲಾದರೂ ಫಂಕ್ಷನ್ಸ್ಗೆಲ್ಲ ಹೋಗಬೇಕು ಅಂದರೆ ವಿತಿನ್ ಒಂದು 2 ಮಿನಿಟ್ಸಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು, ಮನೆಯಲ್ಲೇ ಆರಾಮಾಗುತ್ತೆ. ಸೊ ಫ್ರೆಂಡ್ಸ್, ಆಯಿತು ನೋಡಿ, 2 ಕಡೆ ಆಗೋಗಿದೆ. ಸೊ ಇದನ್ನೊಂದು ಸ್ವಲ್ಪ ಲೈಟಾಗಿ ಕಟ್ ಮಾಡಿಕೊಂಡ್ರೆ ಮೇಲೆಗಡೆ ಸೀಸರಲ್ಲಿ ಸೊ ಕರೆಕ್ಟಾಗಿರುತ್ತೆ. ಸೊ ಯಾರಿಗಂತೂ ಈ ಪ್ರಾಡಕ್ಟ್ ಯಾರು ಯೂಸ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಯಿತು. ಯಾಕಂದರೆ ನಾನು ಪಾರ್ಲರ್ಗೆ ಹೋಗೋದೆ ಐಬ್ರೋಗೋಸ್ಕರ. ಐಬ್ರೋ ಮಾಡಿಸ್ಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಪೇಯ್ನ್ ಬರುತ್ತೆ. ಸೊ ಅದರಲ್ಲೂ ಮೇನಾಗಿ ಇಲ್ಲಿ ಮಾಡಿದಾಗಂತೂ ನನಗೆ ಇರೋಕ್ಕಾಗಲ್ಲ. ಅದಕ್ಕೆ ನಾನು ನೀವು ನೋಡಿರ್ಬೋದು ಜಾಸ್ತಿ ನಾನು ಐಬ್ರೋ ಮಾಡಿಸೋದಕ್ಕೆ ಹೋಗೋದಿಲ್ಲ. ತುಂಬ ಎಲ್ಲರೂ ಊರಿಗೆ ಹೋಗಬೇಕು, ಇಲ್ಲ ಯಾವ್ದಾದ್ರು ಫಂಕ್ಷನ್ಸ್ ಬಂತು, ಯಾರಾದ್ರೂ ಎಲ್ಲಿಗಾದ್ರೂ ಹೋಗಬೇಕು ಅನ್ನೋಂಗೆ ಮಾತ್ರ ನಾನು ಮಾಡಿಸ್ತೀನಿ. ಆಗಿಬಿಟ್ರೆ ಯಾವಾಗ ನಾನು ಮಾಡ್ಸೋಕೆ ಹೋಗೋಲ್ಲ. ಸೊ ಈ ಪ್ರಾಡಕ್ಟ್ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಯಾರಿಗಾದ್ರೂ ಇದೇ ಥರ ಐಬ್ರೋ ಮಾಡ್ಸೋಕ್ಕೆ ತುಂಬ ಪೇಯ್ನ್ ಆಗೋದಿದ್ರೆ ಇದನ್ನು ನಿಜವೂ ತೊಗೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ಚಾರ್ಜಬಲ್, ಇದು ಚಾರ್ಜ್ ಮಾಡ್ಕೊಳ್ಬೋದು. ಇಲ್ಲಿ ಕೊಟ್ಟಿರ್ತಾರೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ, ಪಿನ್ ಕೊಟ್ಟಿರ್ತಾರೆ, ಇಲ್ಲಿ ಮಾಡಿಕೊಂಡು ಚಾರ್ಜ್ ಮಾಡ್ಕೊಳ್ಳೋದು. ಸೊ ಒಂದು ಅರ್ಧ ಅವರ್ ಮಿನಿಮಮ್ ಅಂದರೆ ಹಾಕಿದ್ರು ಆಗೋಗುತ್ತೆ.
ಇದನ್ನು ನೀವು ಎಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಅಪ್ಪರ್ ಲಿಪ್ಸ್ ಆಗಿರಲಿ ಇಲ್ಲ ಫೋರ್ ಹೆಡ್ ಆಗಿರಲಿ, ಸೊ ಎಲ್ಲಾದರೂ ಮಾಡ್ಕೋಬೋದು. ಸೆಕೆ ಸುರಿತಾ ಇದೆ ಹಂಗೆ. ಈಗ ಬಂದಿದ ತಕ್ಷಣ ನಾನು ಯೂಸ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಈ ಕಡೆಗೆ ಟ್ರೈ ಮಾಡಿದೆ ನಾನು, ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರೆ ಕರೆಂಟ್ ಇರಲಿಲ್ಲ. ಸೊ ಹಾಗೆ ಕರೆಂಟ್ ಬಂದಮೇಲೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದು ಇಷ್ಟೊತ್ತು ಧೂಳೆಲ್ಲ ಒದಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಈಗ ಶೇರ್ ಮಾಡ್ಕೊಳ್ತೀನಿ. ಈಗ ಮನೆ ಒಂದು ಒರೆಸ್ಬೇಕು, ಅದು ಬಿಟ್ಟು ಇನ್ನೆಲ್ಲ ಕೆಲಸ ಆಗಿದೆ. ಈಗ ಮನೆ ಒರೆಸ್ಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡಿದೆ. ಸೊ ಫ್ರೆಂಡ್ಸ್, ಆಮೇಲೆ ಮನೆ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ನಾನು ಕೂಡ ರೆಡಿಯಾಗಿ ಸೊ ಪೂಜೆ ಕೂಡ ಮುಗಿಸ್ಕೊಂಡೆ ಇವತ್ತು. ಸೊ 6 ಗಂಟೆಗಿಂತ ಮುಂಚೆನೇ ಪೂಜೆ ಮುಗಿಸ್ಕೊಂಡೆ. ಸೊ ಫ್ರೆಂಡ್ಸ್, ಇಲ್ಲಿ ಅಕ್ಕಿ ತೊಳೆದು ಒಣಗಾಕಿದ್ನಲ್ಲ, ಸೊ ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಒಣಗೋಗಿದೆ ಫ್ರೆಂಡ್ಸ್, 90% ಒಣಗೋಗಿದೆ. ಇನ್ನೊಂದು ಸ್ವಲ್ಪ ನಾಳೆನೂ ಹಾಕ್ತೀನಿ. ಸೊ ನೋಡೋಣ, ನಾಳೆನೂ ಅಮ್ಮ ನಾಳೆನೇ ಬಾ ಸ್ವಲ್ಪ ಮಾಡೋಣ ಅಂತ ಅಂದಿದ್ದಾರೆ. ಒಂದು ವೇಳೆ ನಮ್ಮ ಮನೆಯವ್ರು ಏನಾದರೂ ಕೆಲ್ಸಕ್ಕೆ ಹೋದರೆ ಹೋಗ್ತೀನಿ, ಇಲ್ಲ ಅಂದರೆ ಹೋಗಲ್ಲ. ಆಮೇಲೆ ನಾನು ಒಬ್ಬಳೇ ಮಾಡ್ಕೊಳ್ತೀನಿ. ಸೊ ನೋಡೋಣ ಏನಾಗುತ್ತೋ. ಇದು ಒಂದು ಸ್ವಲ್ಪ ಮಾತ್ರ ಹಾಕಿದ್ದೀನಿ ಫ್ರೆಂಡ್ಸ್, ಅಕ್ಕಿ ಇಷ್ಟೇ ಇದ್ದಿದ್ದು. ಇವತ್ತು ರೇಷನ್ ತೊಗೊಂಡಲ್ಲ, ನಾನು ಅಲ್ಲೇ ಕೊಟ್ಬಿಟ್ಟು ಬಂದುಬಿಟ್ಟೆ. ಸೊ ಆಮೇಲೆ ನಾನು ಪ್ಲ್ಯಾನ್ ಮಾಡಿದ್ದು ಮಾಡೋಣ ಅಂತ. ನೋಡಬೇಕು, ಅಮ್ಮ ಮನೇಲಿದೆ, ಆದರೆ ನನ್ನ ತಮ್ಮನಿಗೆ ನಾಳೆ ಎತ್ಕೊಂಬರೋಕ್ಕೆ ಹೇಳ್ತೀನಿ. ಸೊ ಫೈನಲಿ ಇಷ್ಟು ಇಲ್ಲೊಂದು 3 kg ಆಗೋಷ್ಟಿದೆ ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಒಣಗೋಗಿದೆ ಫ್ರೆಂಡ್ಸ್, ಎಲ್ಲ ಆಲ್ಮೋಸ್ಟ್ ಒಣಗೋಗಿದೆ. ಸೊ ಫ್ರೆಂಡ್ಸ್, ಹಾಗೆ ನಮ್ಮ ಮನೆಯವ್ರು ಬಂದರು. ಅವ್ರು ಬರ್ತಾ ಹಾಗೆ ಮಸಾಲೆ ಪುರಿ ತೊಗೊಂಬಂದಿರೋ, ಸೊ ನನಗೆ ಇಷ್ಟ ಅಂತ. ಸೊ ಅದಾದಮೇಲೆ ಚಕ್ಲಿ ಮಾಡೋದಕ್ಕೆ ಸಂಡಿಗೆ ಮಾಡೋದಕ್ಕೆ ಸಾಬುದಾನ ಬೇಕಿತ್ತು ಫ್ರೆಂಡ್ಸ್, ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೆ. ಸೊ ಅದು ಕೂಡ ಬಂದಿದೆ, ಸೊ ತೊಗೊಂಡಿದ್ದೀನಿ. ಸೊ ಹೆಂಗೋ ನಮಗೆ ಕಡಿಮೆ ಪ್ರೈಸಿಗೆ ಸಿಕ್ತು. MRP ಬಂದುಬಿಟ್ಟು 140 ಇರೋದು, ನನಗೆ ಬಂದುಬಿಟ್ಟು 114ಗೆ ಸಿಕ್ತು. 1 kg ಬಂದು. ಸೊ 2 kg ಆರ್ಡ್ರ್ ಮಾಡಿಕೊಂಡೆ. ಅದ್ರ ಜೊತೆ ಇನ್ನು 40 ರೂಪೀಸ್ ಏನಾದರೂ ಎಕ್ಸ್ಟ್ರಾ ಹಾಕಿರೋ ಆಫರ್ ಬರುತ್ತೆ ಅಂತಂದಿದ್ರು. ಸೊ ಇಪ್ಪಿ ಒಂದು ಹಾಕ್ಕೊಂಡಿದ್ವಿ. ಸೊ ಇದೆಲ್ಲ ತರಿಸ್ಕೊಂಡಾದ್ಮೇಲೆ ಇವತ್ತು ಯಾಕೋ ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ. ಸೊ ಅದಕ್ಕೆ ನಮ್ಮ ಮನೆಯವರು ರೈಸ್ ಮಾಡಿಬಿಡು, ಮೊಸರನ್ನ ತಿಂತೀನಿ ಅಂತಂದರು ಅವರು. ಯಾಕಂದರೆ 2 ದಿವಸದಿಂದ ಸೆಕೆ ಅಂತ ನಿದ್ದೆನೇ ಮಾಡಿರಲಿಲ್ಲ. ಸೊ ಮೊಸರನ್ನ ತಿಂದರೆ ನಿದ್ದೆ ಬರುತ್ತೆ ಅಂತಂದರು, ಅದನ್ನೇ ಹಾಕ್ಕೊಟ್ಟೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗಿಗೆ ಏನು ಮಾಡ್ತೀನಿ, ಪ್ಲೀಸ್ ಯಾರು ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.